ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಮನೆಗೆ ಒಂದು ಗ್ಯಾಸ್ ಪೈಪ್ ಹಾಕ್ತಾಯಿದ್ದೀವಿ. ಇದು ಸುರಕ್ಷಿತ ಕ್ರಮಕ್ಕೋಸ್ಕರ ಆಗ್ತಾಯಿರೋದು. ನೀವು ನೋಡಿರ್ತೀರ ಟಿ ವಿಯಲ್ಲಿ, ಅಲ್ಲಿ ಗ್ಯಾಸ್ ಬಸ್ಟ್ ಆಯಿತು, ಇಲ್ಲಿ ಗ್ಯಾಸ್ ಬಸ್ಟ್ ಆಯಿತು, ಅಲ್ಲಿ ಎಷ್ಟು ಜನ ಸತ್ತರು, ಇಲ್ಲಿ ಎಷ್ಟು ಜನ ಸತ್ತರು ಅಂತೇಳಿ. ಆ ಥರ ಯಾರ ಮನೆಯಲ್ಲೂ ದಯವಿಟ್ಟು ಆಗಬಾರ್ದು. ಒಂದೊಂದು ಜೀವನ ಅಮೂಲ್ಯವಾದ ಜೀವಗಳೇ. ಒಂದು ಒಬ್ಬೊಬ್ಬರು ಪ್ರಪಂಚ ನೋಡಿ ಜೀವ ಹೋಗಿರ್ತವೆ, ಇನ್ನೊಬ್ಬರು ಪ್ರಪಂಚ ನೋಡಿಲ್ಲ ಮಕ್ಳುಗಳು ಜೀವ ಹೋಗ್ಬಿಡ್ತವೆ. ಆದಷ್ಟು ಮನೆಗೆ ಗ್ಯಾಸ್ ಪೈಪ್ ಹಾಕೋರು ಹೊರಗಡೆ ಇಡೋಕ್ಕೆ ಪ್ಲ್ಯಾನ್ ಮಾಡಿರಿ. ಹೊಸ್ದಾಗಿ ಮನೆ ಕಟ್ತಿರೋರು ಇವಾಗಲೇ ಪ್ಲ್ಯಾನ್ ಮಾಡಿ ಇಟ್ಬಿಡ್ರಿ. ಯಾಕಂದರೆ ವಾಲ್ ಇವಾಗಲೇ ಕಟ್ಟಿಂಗ್ ಮಾಡಿ ಇಡ್ಬೋದು. ಫಸ್ಟು ಗ್ಯಾಸ್ ಪೈಪ್ ಹಾಕೋಕ್ಕಿಂತ ಮುಂಚೆ ನೋಡಬೇಕಾಗಿರೋ ವಿಷಯಗಳು: ಗ್ಯಾಸ್ ಪೈಪು, ಗ್ಯಾಸ್ ಇಡುವ ಸ್ಥಳ, ಮತ್ತು ಗ್ಯಾಸ್ ಮೀಟ್ರು ಅಂತ ಬರುತ್ತೆ ಇವಾಗ ಎಲ್ಲ ಕಡೆ ಗೌರ್ಮೆಂಟಿಂದ. ಮೀಟ್ರ್ ಇಡೋಕ್ಕಂತ ಸ್ಥಳ, ಗ್ಯಾಸ್ ಹೋಗೋಕ್ಕೆ ಪೈಪಿನ ಮಾರ್ಗಗಳು ಗುರ್ತು ಮಾಡಿಕೊಡ್ರಿ. ಆ ಹೋಗೋ ಮಾರ್ಗದಲ್ಲಿ ಎಲೆಕ್ಟ್ರಿಕ್ ಪೈಪ್ ಇರಬಾರ್ದು. ಆದಷ್ಟು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹಾಕ್ರಿ. ಹಳೆ ಮನೆಗೆ ಹಾಕೋರು ಆದಷ್ಟು ಗೋಡೆಯಿಂದ ಹೊರಗಡೆನೇ ಇಟ್ಬಿಡ್ರಿ. ಅದು ಕಾಪರ್ ಪೈಪ್ ಇರೋದ್ರಿಂದ ಏನೂ ಆಗೋಲ್ಲ. ಒಂದು ಮಳೆ ಹೊಡೆದ್ರೂ ಸಹ ಪೈಪ್ ಒಳಗೆ ಹೋಗೋಲ್ಲ. ನೋಡಿರಿ, ಗ್ಯಾಸ್ ಪೈಪಲ್ಲಿ ಎರಡು ವಿಧ, ಒಂದು ಕಾಪರ್ ಪೈಪು, ಒಂದು GA ಪೈಪು. ಆದಷ್ಟು ಕಾಪರ್ ಪೈಪ್ ಯೂಸ್ ಮಾಡಿರಿ. ಯಾಕಂದರೆ ಅದು ಲೀಕ್ ಪ್ರೂಫ್ ಇರುತ್ತೆ. ಫುಲ್ಲು ಫಿಟ್ಟಿಂಗ್ ಎಲ್ಲ ಬ್ರಾಸ್ ಫಿಟ್ಟಿಂಗೇ ಬರೋದು, ಬೇರೆ ಏನೂ ಬರೋಲ್ಲ. ಗಮನಿಸಬೇಕಾದ ವಿಷಯಗಳು ಬಂದು ಜೈಂಟು ಮತ್ತು ಬೆಂಡು. ಅದು 50 ಅಡಿ ಬರುತ್ತದೆ. 50 ಅಡಿ ಮೇಲೆ ತೊಗೊಂಡ್ರೆ ಮಾತ್ರ ಜೈಂಟ್ ಹಾಕ್ಬೇಕಾಗುತ್ತೆ, ಇಲ್ಲಾಂದರೆ ಒಂದೇ ಪೀಸ್ ಫುಲ್ ತಿಕ್ಬಿಡುತ್ತೆ. ಇದು ವಾಲು ಮತ್ತು ಈ ಕಡೆ ಗ್ಯಾಸಿಂದ ಹೋಗೋದು ಜೈಂಟು, ಅಲ್ಲಿ ಮಾತ್ರ ಬ್ರಾಸ್ ಜೈಂಟ್ ನೋಡ್ಕೊಳ್ರಿ. ಲೀಕ್ ಗೀಕಿದ್ರೆ ಮತ್ತೆ ಕ್ಲೀನಾಗಿ ಹಾಕ್ರಿ. ಲೀಕ್ ಇನ್ನೊಂದು ಗಮ್ ಬರ್ತವೆ, ಅದು ಹಾಕ್ರಿ. ನೆಕ್ಸ್ಟ್ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ವರ್ಕು. ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಜಾಗದಲ್ಲೇ ಫಿಟ್ ಮಾಡೋದು ನೋಡ್ರಿ. ಈ ಜಾಗದಲ್ಲಿ ಗ್ಯಾಸ್ ಇಲ್ಲಿ ಮರದ ಹತ್ರ ಇಡ್ತೀವಿ, ಪೂರ್ತಿ ಈ ಕಡೆ ಸೈಡು ಕೆಲಸ. ಎಣ್ಣೆ ಒಂದು ಇದೇ ಕೊಡುವ ಮಗ ತಾಯಿ ಪ್ರಶ್ನೆ ಮಾಡಿ ಮಾರ್ಕೆಗೆ ಇದೇ ನೋಡ್ರಿ ವಾಲು ಒಳಗಡೆದು, ಇದು ಒಳಗಡೆದು ವಾಲು, ಇದು ಹೊರಗಡೆದು ವಾಲು. ಒಳಗಡೆ ವಾಲು ಫಿಟ್ ಮಾಡ್ತಾಗಿ ಗ್ಯಾಸ್ ಪೈಪು ಇದೆ. ಕಾಪರ್ ಪೈಪು ಪೂರ್ತಿ ಫುಲ್ಲು ಈ ಜಾಗದಲ್ಲೇ ಫಿಟ್ ಮಾಡೋದು ನೋಡಿರಿ. ಈ ಜಾಗದಲ್ಲಿ ಗ್ಯಾಸ್ ಇಲ್ಲಿ ಮರದ ಹತ್ರ ಇಡ್ತೀವಿ, ಪೂರ್ತಿ ಈ ಕಡೆ ಸೈಡು ಕೆಲಸ ಆಗ್ತಾಯಿದ್ರೆ ಒಂದು ಸಲ ಮಾಡಿ.
எங்கே வருது அங்கே ரத்தம் அடிக்கணும். அங்கே அடிச்சாக்கா இப்போ அங்கே அடிச்சா தெரியும். அங்கேருந்து அடிக்கணும். ஆங்கட்டு முறை இது இதெல்லாம் ஓப்பன் பெருசாக வச்சுருந்தா இல்லை அது போய் பார்த்து தான் மேலே சுற்றி இதா ನೋಡಿ பையன் சொல்லி தான் போய் அம்மா போய் அவங்க போய் ಪೈಪ್ ಅಲ್ಲ ಹಾಯ್ ಫ್ರೆಂಡ್ಸ್ ನೋಡ್ರಿ ಪೈಪ್ ಎಲ್ಲ ಫುಲ್ ಸ್ಟ್ರೈಟ್ ಮಾಡಿದ್ವಿ ನೋಡ್ರಿ ಇವಾಗ ಕರೆಕ್ಟಾಗಿ ಇದು ಒಳಗಡೆ ಇದು ಹೊರಗಡೆ ನೋಡ್ರಿ ಮುನ್ನೆ ಮುಖ ಕಾಣ್ತಾರೆ ತುದಿಲಿ ಟೇಪ್ ಹಾಕ್ಬೇಕು ತೂತಾಗಿದ್ದ ಮಾಡಿರ್ತೀವಿ ಮಣ್ಣು ಹೋಗ್ತವೆ ಅದಕ್ಕೋಸ್ಕರ ಟೇಪ್ ಸುತ್ತಿ ಹಾಕೋದು ಒಳ್ಳೇದು ಮುಂಚೆ ಕರ್ತಾ ಇಲ್ಲ ಅಂದ್ರೆ ಟೇಪ್ ಸುತ್ತ ಕರ್ತಾ ಹಾಂ ತಪ್ಪಿ ಹೋದ ಹೋದ ಹಾಂ ಇದೊಂದು 2 ಇಂಚ್ ಇಟ್ಟರೆ ಸಾಕು ಹೊರಗಡೆ ಇದಕ್ಕೆ ಈ ಪೈಪ್ ತೊಗೊಂಡು ಕಲೆಕ್ಷನ್ ಕೊಡ್ಬೇಕಷ್ಟೇ ಮಾಮೂಲಿ ಗ್ಯಾಸ್ ಪೈಪ್ ತೊಗೊಂಡು ಇಲ್ಲಿ ಕಲೆಕ್ಷನ್ ಕೊಟ್ಟರೆ ಅವ್ರು ಕಂಪ್ಲೀಟ್ மூட்டை எத்தா இப்போ வருதா இப்போ வராது நான் இப்போ வருதுன்னு சொன்னேனா பின்ன முட்டை துட்டு வருது அதே செஞ்சு இந்த அதே சந்தி தான் வருதுண்டா நான் இப்போ சீக்கிரம் பைப்பா ஏய் கிரட்டாகுது அப்பலாம் எடுத்தா என்ன எல்லாத்தையும் போட்டுருக்கா பெரிய வீடியோ போடுது கொஞ்சம் மணி எடுத்தாலும் ಹಾಯ್ ಫ್ರೆಂಡ್ಸ್ ನೋಡ್ರಿ ಪೈಪಲ್ಲಿ ಹಾಕೈತು ಈಗ ಕರೆಕ್ಟಾಗಿ ಹಿಂಗೊಂದು ಮಳೆ ಹಿಂಗೊಂದು ಮಳೆ ಹೊಡೆದ್ರೆ ಫುಲ್ ಸಿಮೆಂಟು ಪ್ಯಾಚ್ ಹಾಕ್ಬೇಕು போதுமா வீடு 150 பைப் போனேன்
ಸರಿ ಬಿಡು ಸುತ್ತಿ ಇಟ್ಕೊಂಡು ಹಚ್ಕೊಂಡು ನಾನು ಹೋಗಿದೆ ಅಂತ ಗ್ಯಾಸ್ ಮೇಲೆ ತೆಪ್ಪ ಮಾಡ್ಕೊಂಡು ಗೊತ್ತಾಗ ಕರ್ತುನಿಯ Nggak tahu, malah Ini pakai yang betul, tapi sini tuh tidak benar. Paman kita mama. Sudah berapa sudah? Sudah naik situ aja. Nah, tambah lagi. Ini apa lagi? Wala pa naman. Malu tahu lu nanti ulit yang berarti mah, malu tahu lu berarti macam. Matu lagi berapa itu ya? ಎಲ್ಲ ವರ್ಕ್ ಕಂಪ್ಲೀಟ್ ಆಗಿದೆ ನೋಡ್ರಿ ಫುಲ್ಲು ಸ್ವಲ್ಪ ಹಚ್ಚಿರ ನೋಡೋಣ. ವಾಲ್ ಆಫ್ ಮಾಡಬೇಕು, ಎಲ್ಲರೂ ಹೋದಾಗ ಆಫ್ ಮಾಡ್ಕೊಂಡು ಹೋಗ್ರಿ, ಯೂಸ್ ಮಾಡಬೇಕಾದ್ರೆ ಆನ್ ಮಾಡ್ಕೊಡ್ರಿ. ಹಾಂ ಕಂಪ್ಲೀಟ್ ನೋಡಿರಿ, ವಿಡಿಯೋ ಮುಗೀತು.